ದಲಿತರ ಜಮೀನನ್ನ ಕಬಳಿಕೆಗೆ ಯತ್ನ. ಯಾರದು ಜಮೀನು, ಯಾರ ಹೆಸರಲ್ಲೋ ಆರ್ಟಿಸಿ. ಹೌದು, ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಗ್ರಾಮದ ಹರದನಹಳ್ಳಿ ಸರ್ವೆ ನಂಬರ್ 197ರ ಸಿದ್ದರಾಜು ಬಿನ್ ರಾಮಯ್ಯ, ಯೋಗೇಶ ಬಿನ್ ರಾಮಯ್ಯ, ಮಂಜುನಾಥ ಬಿನ್ ರಾಮಯ್ಯ ಇವರಿಗೆ ತಿಳಿಯದೆ ಇವರ 6 ಗುಂಟೆ ಜಮೀನನ್ನ ಬೇರೆಯವರ ಹೆಸರಿಗೆ ಬದಲಾಯಿಸುವ ಘಟನೆಯೊಂದು ನಡೆದಿದೆ. ಇವರಲ್ಲದೆ ಅಕ್ಕಪಕ್ಕದ ಜಮೀನುಗಳ ಮಾಲೀಕರಾದ ಕುಮಾರ್ ಕರಿಗೌಡ, ದೇವೇಗೌಡ, ನಲ್ಲೂರೇಗೌಡ ಇವರಿಗೂ ಇದೇ ಸಮಸ್ಯೆ ಇದೆ. ಒಟ್ಟಾರೆ 197ರ ಸರ್ವೆ ನಂಬರ್ನಲ್ಲಿ ದಿನದಿಂದ ದಿನಕ್ಕೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಗೆ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಳ್ಳಿಮದನಹಳ್ಳಿ ಚಂದ್ರು ಎಚ್ಚರಿಕೆ ನೀಡಿದ್ದಾರೆ. ಆರ್ಕೊಂಡೆ ಒಟ್ಟ ಆಕ್ರಮಿಸ್ಕೊಬಿಟ್ಟವ್ರೆ. ನಮಗೆ ಭಾರಿ ತೊಂದರೆ ಆಗದೆ. ನಾವು ದಲಿತರು, ನನಗೆ ಆಗ್ಲಿಂದ ಸಂಕಟದಲ್ಲಿ ಸಹ ತುಂಬ ಬಡವರು ಸಹ. ದಯವಿಟ್ಟು ನಮಗೆ ಬಿಡಿಸ್ಕೊಡ್ಬೇಕಾದ ಸರ್ಕಾರದವರು. ತುಂಬ ತೊಂದರೆ ಆಗ್ಬಿಟ್ಟದೆ. ನಮ್ಗೆ ಹೂಣಕ್ಕೂ ಸಹ ಜಾಗ ಎಲ್ಲ ನಮ್ಮ ತಂದೆ ತಾಯಿ ಇಲ್ಲೇ ಇದು ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಹರದನಹಳ್ಳಿಯಲ್ಲೇ ಸರ್ವೆ ನಂಬರು 197 ಸರ್ವೆ ನಂಬರಲ್ಲಿ ಸರ್ಕಾರ 1990-94ರಿಂದ ಈಚೆಗೆ ಕೆಲವರಿಗೆ ಸಾಗುವಳಿ ಪತ್ರವನ್ನು ಕೊಟ್ಟಿದೆ. ಆ ಅನುಭವದ ಆಧಾರದ ಮೇಲೆ ಇವತ್ತು ದುರಸ್ತಿ ಅಂತೂ ಆಗಿಲ್ಲ. ದುರಸ್ತಿ ಆಗದಿರೋದ ಕಾರಣ ಇವತ್ತು ಕೆಲವು ದಲಿತರಿಗೆ ಭೂಮಿ ಕಿತ್ಕೊಳ್ಳುವಂಥ ವ್ಯವಸ್ಥೆಗಳು, ಯಾರೋ 3ನೇ ವ್ಯಕ್ತಿಗಳು ಬಂದು ಇಲ್ಲಿ ಭೂಮಿಯೆಲ್ಲ ಕಬಳಿಸ್ಕೊಳ್ಳುವಂಥ ಕೆಲಸಗಳಾಗ್ತಾಯಿದೆ. ದಯಮಾಡಿ ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಿ ಏನು ಇಲ್ಲಿ ಅನುಭವದಲ್ಲಿರುವಂಥ ರೈತರುಗಳು ಏನವ್ರೆ ಅವರೆಲ್ಲರಿಗೂ ಕೂಡ ಸಾಗುವಳಿ ಆಧಾರದ ಮೇಲೆ ಒಂದು ದುರಸ್ತಿ ಮಾಡಿ ಅವರವ್ರ ಜಮೀನನ್ನ ಅವರವ್ರನ್ನ ಬೆಳೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ. ಇದನ್ನು ನಾವು ಸಂಘಟನೆ ವತಿಯಿಂದ, ಸಮಾಜದ ವತಿಯಿಂದ ಇದನ್ನು ಒತ್ತಾಯಿಸ್ತೀವಿ. ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ತಾಲೂಕು ಕಚೇರಿ ಮುಂದೆ ಅನಿಷ್ಟ ಅವಧಿ ಧರಣಿಯನ್ನು ಕೂತ್ಕೋಬೇಕಾಗ್ತದೆ ರೈತರ ಜೊತೆಗೂಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.